ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ರಾಣಿ ಸೀರಿಯಲ್ನ ರಾಣಿ ಇವತ್ತು ನಮ್ಮ ಸುಮನ್ ಟಿವಿ ಕ್ಯಾಮ್ರಾದಲ್ಲಿ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡು ಮಿರ ಮಿರ ಅಂತ ಮಿಂಚ್ತಾ ಇದ್ದಾರೆ. ಸೊ ಒಂದು ಕಡೆ ಕಿರುತೆರೆಯಲ್ಲಿ, ಮತ್ತೊಂದು ಕಡೆ ಈಗ ಶಬರಿ ಸಿನಿಮಾದ ಮೂಲಕ ಬೆಳ್ಳಿ ಪರದೆಗೆ ಪ್ರಪ್ರಥಮವಾಗಿ ಬಲಗಾಲಿಟ್ಟು ಬಂದಿದ್ದಾರೆ. ಸಾಕಷ್ಟು ಕ್ಯೂಟ್ ಆಗಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಸಾಕಷ್ಟು ವಿಚಾರಗಳಿದೆ. ಸ್ಮಾಲ್ ಸ್ಕ್ರೀನ್ ಮತ್ತು ಬಿಗ್ ಸ್ಕ್ರೀನಲ್ಲಿ ಎರಡೂ ಕಡೆನೂ ಬ್ಯುಸಿಯಾಗಿರುವಂತಹ ಒಂದು ಓರ್ವ ಬ್ಯುಸಿಯೆಸ್ಟ್ ಆ್ಯಕ್ಟ್ರೆಸ್ ಅಂತಂದರೆ ತಪ್ಪಾಗಲ್ಲ. ಹಲೋ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ರಾಣಿ ಅಂತ ಕರೆಯೋದಾ, ದಾನ್ವಿ ಅಂತ ಕರೆಯೋದಾ, ಶಬರಿ ಅಂತ ಕರೆಯೋದಾ? ನಿಮ್ಮಿಷ್ಟ ಮೂರಲ್ಲಿ ಯಾವ್ದು ಬೇಕಾದ್ರೂ ಕರಿಬಹುದು. ಮೂರು ಸೇರಿಸಿ ಒಂದು ಹೆಸರು ಮಾಡೋಣ. ಓಕೆ. ರಾಣಿ ಸೀರಿಯಲ್ ಮೂಲಕ ಈಗ ಎಲ್ಲರ ಒಂದು ಗಮನವನ್ನ ಸೆಳೀತಾ ಇದ್ದೀರಾ. ಕರ್ನಾಟಕದಾದ್ಯಂತ ಇರುವಂಥ ಎಲ್ಲ ಪ್ರೇಕ್ಷಕರ ಮನಸ್ಸನ್ನ ಕದೀತಾ ಇದ್ದೀರಾ. ಹೆಂಗ್ ಅನ್ನಿಸ್ತಿದೆ? ಎಲ್ಲರೂ ಸಿಕ್ಕಾಗ ಏನಾದರೂ ಹೇಳ್ತಾರಾ ಅಭಿಮಾನಿಗಳೆಲ್ಲರೂ? ಎಲ್ರು ಹೇಳ್ತಾರೆ ನಾನು ನಿನ್ ಸೀರಿಯಲ್ ನೋಡ್ತೀನಿ, ತುಂಬಾ ಚೆನ್ನಾಗಿ ಮಾಡ್ತೀಯ ಆಕ್ಟಿಂಗು. ಮೀನ್ಸ್ ಅವ್ರ ಮಕ್ಕಳೆಲ್ಲ 6 ಗಂಟೆಗಾದ್ರೆ ಟಿವಿ ಮುಂದೆ ಬಂದು ನಿಂತ್ಕೊಂಡು ನೋಡ್ತಾರೆ ಅಂತೆಲ್ಲ ಮಾತಾಡಿಸ್ತಾರೆ. ಹೌದಾ? ಯಾ Okay. ಈಗ ಸ್ಕೂಲು ಮತ್ತೆ ಈ ನೈಬರ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಏನು ಹೇಳ್ತಾರೆ? ಸ್ಕೂಲಲ್ಲಿ ಟೀಚರ್ಸ್ ಏನು ಹೇಳ್ತಾರೆ? ನಿಮ್ಮ ಕೋ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ? ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ ಅಂತ? ಏನಿಲ್ಲ, ಚೆನ್ನಾಗಿ ಮಾಡ್ತಿದ್ಯಾ, ನಮ್ಮ ಟೀಚರ್ಸು ಎಲ್ಲರೂ ಬೆಸ್ಟ್ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ಅಂತಾರೆ. ಸೊ ನನ್ನ ಸ್ಟೂಡೆಂಟ್ಸ್, ಮೈ ಫ್ರೆಂಡ್ಸ್ ಎಲ್ರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ಯಾವಾಗಲೂ ನಾನು 6 ಗಂಟೆ ಮಿಸ್ ಮಾಡಲ್ಲ, ಹೋಗಿ ನೋಡ್ತಿರ್ತೀನಿ ಅಂತ ಹೇಳ್ತಾರೆ. ದಾನ್ವಿ ಅವರು ಯಾವ ಊರಿನವರು ಅಂತ? ನಾವು ಮಮ್ಮ ಅವರ ಊರು ಮಂಡ್ಯ, ನಮ್ಮ ಡ್ಯಾಡಿ ಅವ್ರ ಊರು ಕನಕಪುರ. ಬಟ್ ಆದರೆ ಅಮ್ಮ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ಈಗ ನೀವು ದಾನ್ವಿ ಅವರು ಬೆಂಗಳೂರು ನಡಿಗೆ. ಹೌದು. ಎಸ್ ಸರ್. ಈಗ ರಾಣಿ ಸೀರಿಯಲ್ನಲ್ಲಿ ಸಾಕಷ್ಟು ಜನ ಕ್ಯಾರೆಕ್ಟರ್ಸ್ ಇದಾರಲ್ಲ, ಅದರಲ್ಲಿ ಯಾವ ಕ್ಯಾರೆಕ್ಟರ್ ಅಥವಾ ಯಾವ ಆರ್ಟಿಸ್ಟ್ ಅಂದರೆ ನಿಮ್ಗೆ ತುಂಬ ಇಷ್ಟ ಅಂತ? ನಮ್ಮ ಸರಳ ಅತ್ತೆ. ಸರಳ ಅತ್ತೆ. ಯಾ ಸರಳ ಅತ್ತೆ ಅಂದರೆ ಎಷ್ಟೊಂದು ಇಷ್ಟ? ಅದು ಆಗ ಇಷ್ಟ ಮೀನ್ಸ್ ಅವ್ರು ನನ್ನ ಕ್ಯಾರೆಕ್ಟರಲ್ಲಿ ಮಾತ್ರ ಬೈತಾರೆ, ಬಟ್ ಬಿಕಾಸ್ ಕಟ್ ಅಂದಿದ ತಕ್ಷಣ ಮುದ್ದಾಡೋದು, ಪ್ರೀತಿ ಮಾಡೋದು ತುಂಬ ಮಾಡ್ತಾರೆ. ಅವ್ರು ಬಿಟ್ಟರೆ ನಮ್ಮ ಡ್ಯಾಡಿ ಆ್ಯಂಡ್ ನಮ್ಮ ಕಾವೇರಿ ಅಮ್ಮ, ನಮ್ಮ ಸತ್ಯಮ್ಮಮ್ಮ, ಇಡೀ ಸೆಟ್ಟವರೇ ನನ್ನ ಪ್ರೀತಿ ಮಾಡ್ತಾರೆ. ಒಬ್ಬರು ಅಂತ ಯಾರೂ ಇಲ್ಲ. ಓಕೆ. ಓಕೆ. ಈಗ ಶಬರಿ ಸಿನಿಮಾಗೆ ಅವಕಾಶ ಹೆಂಗೆ ಸಿಕ್ತು ನಿಮಗೆ? ಚಾನ್ಸ್ ಹೆಂಗೆ ಸಿಕ್ತು? ಆ್ಯಂಡ್ ಹಾಗೇನೆ ಈ ಶಬರಿಯಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಸೊ ಹೆಂಗೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು ಅಂತ? ಚಾನ್ಸು ಮೀನ್ಸ್ ನಾನು ಆಡಿಷನ್ ಕೊಟ್ಟೆ. ಆಡಿಷನ್ಗೆ ಕೊಡೋಕ್ಕಿಂತ ಮುಂಚೆ ನಾನು ಒಂದು ಹೀರೋಯಿನ್ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಆಡಿಷನ್ ಕೊಟ್ಟಿದ್ದು, ಬಟ್ ಇವರು ಶಬರಿ ಮೇನ್ ಕ್ಯಾರೆಕ್ಟರ್ಗೆ ತಗೊಂಡಿದ್ದು. ಹೆಂಗೆಲ್ಲ ಇತ್ತು ಎಕ್ಸ್ಪೀರಿಯನ್ಸ್? ಹೊರಟಶ್ರೀ ಸರ್ ಜೊತೆ ಎಲ್ಲ ಅವ್ರ ಡೈರೆಕ್ಷನ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತ? ಚೆನ್ನಾಗಿತ್ತು. ಈ ಸಾಂಗು, ಈ ಮೂವಿ ಸ್ಟೋರಿ ಎಲ್ಲ ಮಾಡಬೇಕಾದ್ರೆ ತುಂಬ ಫನ್ನಿ, ಫುಲ್ಲು ಫನ್ನಿ. ನಮ್ಮ ಕ್ಯಾಮ್ರಾಮ್ಯಾನ್ ನಾಗು ಅಣ್ಣ ಆಗಿರ್ಬೋದು, ಶ್ರೀ ಸರ್ ಆಗಿರ್ಬೋದು, ಮೇಕಪ್ ಮ್ಯಾನ್ ಆಗಿರ್ಬೋದು, ಎಲ್ಲರೂ ಅಷ್ಟೇ ರೂಮ್ ಮಾಡ್ಕೊಂಡಿದ್ದೋ. ಅಲ್ಲಿಂದ ಬೆಳಗ್ಗೆ ಹೊರಗಡೆ ಬಂದಿದ ತಕ್ಷಣ ನನ್ನ ಸಾಂಗ್ ಪ್ಲೇ ಆಗಿರೋದು ಈ ಲೇಲೇಲೆ ಸಾಂಗು. ಆ ಲೇಲೇಲೆ ಸಾಂಗು ನನ್ನ ಫೇವ್ರೆಟ್ ಸಾಂಗು, ಬಟ್ ತುಂಬ ಫನ್ನಿಯಾಗಿ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಹಾಗಾದ್ರೆ ಶಬರಿ ಸಿನಿಮಾದಲ್ಲಿ ಫುಲ್ ದಾನ್ವಿ ಅವರು ಆ್ಯಕ್ಟ್ ಮಾಡೋದಕ್ಕಿಂತ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹೌದು, ತುಂಬ ಎಂಜಾಯ್ ಮಾಡಿದ್ದೀನಿ. ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಂಥ ಒಂದು ಮೂವಿಗೆ ಬರ್ತೀನಿ ನಾನು. ಈ ಥರ ಒಂದು ಶ್ರೀ ಸರ್ ಹತ್ರ, ಡೈರೆಕ್ಟರ್ ಹತ್ರ ನಾನು ಈ ಒಂದು ಮೂವಿ ಶಬರಿ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಚೆನ್ನಾಗಿತ್ತು. ಹೊರಟಶ್ರೀ ಸರ್ ನಿಮಗೆ ಸ್ಟೇಜ್ ಮೇಲೆ ಹೊಗಳ್ತಾ ಇದ್ರು. ದಾನ್ವಿ ಅವರು ಆ್ಯಕ್ಟ್ ಮಾಡಬೇಕಾದ್ರೆ ಯಾರೋ ಚೈಲ್ಡ್ ಆರ್ಟಿಸ್ಟ್ ಬಂದು ಆ್ಯಕ್ಟ್ ಮಾಡ್ದಂಗಿರಲಿಲ್ಲ, ಫ್ಯೂಚರ್ ಹೀರೋಯಿನ್ ಬಂದು ಆ್ಯಕ್ಟ್ ಮಾಡ್ದಂಗಿತ್ತು. ಅಷ್ಟು ದೊಡ್ಡ ನಿರ್ದೇಶಕರ ಕೈಯಿಂದ ಅಂಥ ಒಂದು ದೊಡ್ಡ ಮಾತು ಹೇಳಿಸ್ಕೋಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಹಾರ್ಡ್ ವರ್ಕು ಕೂಡ ಅದಕ್ಕೆ ಕಾರಣ ಆಗಿರುತ್ತೆ. ಸೊ ಮನೆಯಲ್ಲೆಲ್ಲ ಹೆಂಗಿರ್ತಿದ್ರಿ? ಅಂದರೆ ಶೂಟಿಂಗ್ ಅಥವಾ ಡ್ರಾಮಾ ಏನಾದರೂ ಕಲಿತಿದ್ರಾ? ರಂಗಭೂಮಿ ಕಲಾವಿದರಾ? ಅಥವಾ ಇಲ್ಲ ಅಂತಾರೆ ಆ್ಯಕ್ಟಿಂಗ್ ಕ್ಲಾಸಸ್ಗೆ ಏನಾದರೂ ಹೋಗ್ತಿದ್ರಾ ಅಂತ? ನಾನೆಲ್ಲೂ ಹೋಗ್ತಿರ್ಲಿಲ್ಲ. ನನಗೆ ಚಿಕ್ಕ ಮಗುವಿಂದನಿಂದ ಟಿಕ್ಟಾಕ್ ಇತ್ತಲ್ಲ, ಅಲ್ಲಿ ರೀಲ್ಸ್ ಮಾಡ್ಕೊಂಡಿದ್ದೆ. ಒಂದು ದಿವಸ ನನಗೆ ಸೀರಿಯಲ್ಸು, ಮೂವೀಸು, ನಾನು ತಮಿಳು ಸೀರಿಯಲಲ್ಲಿ ಒಂದು ಮಾಡಿದೆ, ಅಯಲಿ ಅಂತ. ಅದರಲ್ಲಿ ಮೂಗಿ ಕ್ಯಾರೆಕ್ಟರು, ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ, ಆ ಒಂದು ಪಾತ್ರ ಮಾಡಿದ್ದೆ. ವಧು ಧಾರಾವಾಹಿನೂ ಮಾಡಿದ್ದೆ. ಫಸ್ಟು ನಾನು ಕಲರ್ಸ್ ಬಂದಿದ್ದೆ ವಧು ಧಾರಾವಾಹಿಯಿಂದ. ವಧು ಧಾರಾವಾಹಿ ಅಮೃತಗಳಿಗೆ ಅಂತ ಸಿರಿಗನ್ನಡದಲ್ಲೂ ಒಂದು ಮಾಡಿದ್ದೆ.
ಲಾಸ್ಟು ಶಬರಿ ಮಾಡಿದೆ, ಶಬರಿ ಮೂಲಕ ಆದಮೇಲೆ ರಾಣಿ ಮಾಡಿದೆ. ಓಕೆ. ಸೊ ಯಾವ ಆ್ಯಕ್ಟರ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇದೆ? ನಿಮ್ಮ ಫೇವ್ರೆಟ್ ಹೀರೋ ಯಾರು ಕನ್ನಡದಲ್ಲಿ ಅಂತ? ಕನ್ನಡದಲ್ಲಿ ನನಗೆ ಮುಂಚೆ ಇದ್ದಿದ್ದು ವಿಷ್ಣುವರ್ಧನ್ ಸರ್ ಅಂತ, ಬಟ್ ಅವರಿಲ್ಲ. ಆ್ಯಂಡ್ ಕಿಚ್ಚ ಸುದೀಪ್ ಸರು, ರವಿಚಂದ್ರನ್ ಸರು. ರವಿಚಂದ್ರನ್ ಸರ್. ಯಾ. ಎಸ್ ಸರ್. ಈಗ ಬಾಲಾಜಿ ರಾಮಸ್ವಾಮಿ ಸರ್ ಕೂಡ ನಿಮ್ಮನ್ನ ತೊಡೆ ಮೇಲೆನೆ ಕುಂಟಿಸ್ಕೊಂಡಿದ್ರು. ಹೆಂಗಿತ್ತು ಆ ಮೂಮೆಂಟ್ ಎಲ್ಲಾನು? ಚೆನ್ನಾಗಿತ್ತು. ನಾನು ರವಿಚಂದ್ರನ್ ಸರೇ ಬರ್ತಾರೆ ಅನ್ಕೊಂಡಿದ್ದೆ, ಬಟ್ ಅವ್ರ ತಮ್ಮ ಬಂದಿದ್ರು. ಆ ರವಿಚಂದ್ರನೇ ಬಂದಿದ್ದು ಬೇಜಾರಾಯ್ತು ಅಂತ ಏನಿಲ್ಲ, ಇವ್ರು ಬಂದಿದ್ದು ಖುಷಿನೇ ಆಯ್ತು. ಯಾ. ಈಗ ನಿಮ್ಮ ಆಕ್ಟಿಂಗ್ ಕ್ಲಾಸು ಮತ್ತೆ ಸ್ಕೂಲ್ ಎಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ? ಸ್ಕೂಲ್ ನಂದು ಏನಿಲ್ಲ, ಸಂಡೇ ಮಾತ್ರ, ಸಂಡೇ ಆ್ಯಂಡ್ ಶನಿವಾರ 2 ದಿವಸ ನನಗೆ ಶೂಟ್ ಇರೋದು. ಇನ್ನು ಮಿಕ್ಕಿದ ಡೇಸ್ ಎಲ್ಲ ನಾನು ಸ್ಕೂಲ್ಗೆ ಹೋಗ್ತೀನಿ. ಸ್ಕೂಲ್ಗೆ ಹೋಗ್ತೀರಾ? ಹ್ಮ್. ಹೀರೋಯಿನ್ ನಲ್ಲಿ ಯಾರು ತುಂಬಾ ಇಷ್ಟ ನಿಮ್ಗೆ? ಹೀರೋಯಿನ್ ಈ ಎಲ್ಲರೂ ಇಷ್ಟ. ಎಸ್ ಸರ್. ಎನಿವೆ ತುಂಬ ಖುಷಿ ಆಯಿತು. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಮತ್ತಷ್ಟು ಸಿನಿಮಾಗಳು ಹಾಗೆ ಸೀರಿಯಲ್ ಮೂಲಕ ನಿಮ್ಮ ನಟನೆ ಎಲ್ರಿಗೂ ರೀಚ್ ಆಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಪುಟ್ಟ ದಾನ್ವಿಯ ಹಾಗೆಯೇ ಕಲರ್ಸ್ ಕನ್ನಡದ ರಾಣಿಯ ಮಾತು ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, 7 TV ಕನ್ನಡ, ಬೆಂಗಳೂರು.